ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತೊಂದು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ದಿನನೇ ಆಯ್ತು ನಾನು ಬ್ಲಾಗ್ ಗಳನ್ನ ಮಾಡಿ ಅಪ್ಲೋಡ್ ಮಾಡಿ ಯೂಟ್ಯೂಬ್ಗೆ. ಇವತ್ತು ಏನ್ ಬ್ಲಾಗ್ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ. ತಮ್ಮನಾಗಿ ನೋಡ್ತಿರ್ಬೇಕಾದ್ರೆ ನಾವು ಮೈಸೂರಿನಿಂದ ವಾರ್ಕಳಾಗ ಹೋಗ್ತಾ ಇದೀವಿ. ಅದ್ರದ್ದು ಬ್ಲಾಗ್ ನ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೈಸೂರಿನಿಂದ ಡೈರೆಕ್ಟ್ ವಾರ್ಕಳಾಗೆ ಟ್ರೈನ್ ಇಲ್ಲ, ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಹೋಗ್ಬೇಕು. ಹಾಗೆ ನಾವು ಆಲ್ರೆಡಿ ವಾರ್ಕಳದಲ್ಲಿ ಒಂದು ವಿಲ್ಲಾ ಕೂಡ ಬುಕ್ ಮಾಡಿದ್ದೀವಿ. ಜೊತೆಗೆ ಒಂದು ವೆಹಿಕಲ್ನು ಕೂಡ ಬುಕ್ ಮಾಡ್ಕೊಂಡಿದ್ದೀವಿ. ನಾವು ಯಾವ ಪ್ಲೇಸಸ್ಗೆ ಹೋಗಬೇಕು ಏನು ಅಂತೆಲ್ಲ ಅವ್ರಿಗೆ ಹೇಳಿದ್ವಿ. ಅವರು ಇಷ್ಟು ಅಂತ ಹೇಳಿ ಫಸ್ಟೇ ರೈಟ್ ಹೇಳಿದ್ರು. ಜೊತೆಗೆ ನಾವು ಅವ್ರಿಗೆ ಹೇಳಿದ್ದೀನಿ ಅಂತ ಅಂದರೆ ನಾವು ವಾರ್ಕಳ ರೀಚ್ ಆಗ್ತಿದ್ದಂಗೆ ನಮ್ಮನ್ನ ಪಿಕ್ ಮಾಡೋದಿರ್ಬೋದು, ಮತ್ತು ಲಾಸ್ಟ್ ಡೇ ಅವರೇನೆ ಕರ್ಕೊಂಡು ಬಂದು ರೈಲ್ವೆ ಸ್ಟೇಷನ್ಗೂ ಕೂಡ ಡ್ರಾಪ್ ಮಾಡಬೇಕು ಅಂತ ಎಲ್ಲ ಹೇಳಿ ಇಷ್ಟು ಅಂತ ಅಡ್ವಾನ್ಸ್ ಕೊಟ್ಟು ಆಲ್ರೆಡಿ ಎಲ್ಲ ಕೂಡ ಬುಕ್ ಮಾಡ್ಕೊಂಡು ನಾವು ಯಾವ ರೀತಿ ಹೋಗ್ತಾ ಇದೀವಿ ಏನು ಅನ್ನೋದೆಲ್ಲ ನಾನು ಈ ವಿಡಿಯೋದಲ್ಲೇ ತಿಳಿಸಿರ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋಸ್ನ ನೋಡಿ. ಬನ್ನಿ, ಇವಾಗ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದೀವಿ. ನಾವು 4 ಜನ ಹೋಗ್ತಾ ಇರೋದ್ರಿಂದ 2 ಸೂಟ್ ಕೇಟ್ಸಲ್ಲಿ ಬಟ್ಟೆನ ತೊಗೊಂಡಿದ್ದೀವಿ. ಹಾಗೆ ಚೇತನ್ ನೇತಾಕೊಳ್ಳೋ ಬ್ಯಾಗಲ್ಲೂ ಕೂಡ ಅವ್ರ ಬಟ್ಟೆಗಳನ್ನ ತೊಗೊಂಡಿದ್ದಾರೆ. ರೈಲ್ವೆ ಸ್ಟೇಷನ್ಗೆ ಅಪ್ಪ ಡ್ರಾಪ್ ಮಾಡ್ತಾ ಇದ್ದಾರೆ. ಹಾಗೆ ನಾವು 3:45 ಟ್ರೈನ್ಗೆ ಹೋಗೋಣ ಅಂತ ಹೇಳಿ 3:15ಗೆ ಮನೆ ಬಿಟ್ವಿ. ನಮಗೆ 3:45 ಟ್ರೈನ್ ಸಿಕ್ತು. ನಾವು ಹೋಗೋ ಅಷ್ಟರಲ್ಲಿ ಟ್ರೈನ್ ಆಲ್ರೆಡಿ ರೆಡಿ ಆಗಿತ್ತು. ಇವಾಗ ಟ್ರೈನಲ್ಲಿ ಕೂತಿದ್ದೀನಿ ನೋಡಿ. ಇದು ಬಂದು ಮೈಸೂರಿನಿಂದ ಬೆಂಗಳೂರಿಗೆ ಹೋಗೋ ಟ್ರೈನು. ನಾವಿವಾಗ ಬೆಂಗಳೂರಿಗೆ ಬಂದ್ವಿ. ಮೈಸೂರಿಂದ 3:45 ಟ್ರೈನು. ಅದು ಬಂದಿದ್ದು ಬೆಂಗಳೂರಿಗೆ 7 ಗಂಟೆ ಆಯಿತು. ನಾವು 5ನೇ ಪ್ಲ್ಯಾಟ್ಫಾರ್ಮಲ್ಲಿ ಇಳಿದು 3ನೇ ಪ್ಲ್ಯಾಟ್ಫಾರ್ಮಿಗೆ ಬಂದ್ವಿ. ನಾವು ಹೋಗೋ ಅಂಥ ಟ್ರೈನ್ ರೆಡಿ ಆಗಿತ್ತು. ಬಂದು ಇವಾಗ ಟ್ರೈನಲ್ಲಿ ಕೂತಿದ್ದೀನಿ. ಟ್ರೈನು 8:15 ಹೊರಡುತ್ತೆ. ನಾವು ಬೆಳಗ್ಗೆ 11 ಗಂಟೆಗೆ ವಾರ್ಕಳ ಶಿವಗಿರಿಗೆ ರೀಚ್ ಆಗ್ತೀವಿ. ಜನಿಯಾ ಮತ್ತು ಚೇತನ್ ಏನೋ ಫುಡ್ ತೊಗೊಬರಕ್ಕೆ ಹೋಗಿದ್ದಾರೆ. ನಾನು ಕುತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ನಾವು ಬಂದು AC ಕೋಚ್ನ ಮಾಡ್ಕೊಂಡಿರೋದು. ಟ್ರೈನ್ ಒಳಗಡೆ ನೋಡಿ ಎಷ್ಟು ನೀಟಾಗಿದೆ. ನಾನ್ AC ಗಿಂತ AC ಕೋಚಲ್ಲಿ ತುಂಬಾ ನೀಟಾಗಿದೆ. ಹಾಗೆ ನಮಗೆ ಮಲ್ಕೊಳ್ಳೋಕ್ಕೆ ಬೆಡ್ಶೀಟು ದಿಮ್ಸು ಎಲ್ಲನೂ ಕೂಡ ಅವರೇ ಕೊಡ್ತಾರೆ. ಫುಡ್ನು ಕೂಡ ನಾವು ಬುಕ್ ಮಾಡ್ಕೋಬೋದು. ಬೇಡ ನಾವು ಅಂತ ಹೇಳಿ ಹೊರಗಡೆ ಫುಡ್ನ ತರಿಸ್ಕೊಂಡ್ವಿ. ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. AC ಕೋಚ್ ಆಗಿರೋದ್ರಿಂದ ನೋಡಿ ದಿಮ್ಗಳು ಮತ್ತು ಬೆಡ್ಶೀಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಯಾರಾದರೂ ಮಾಡೋದಿದ್ರೆ AC ಕೋಚ್ನೇ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನೆಕ್ಸ್ಟ್ ಡೇ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೈಟು ವಿಡಿಯೋಸ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗೆ ನಾನು ನಿಮ್ಗೆ ಹೇಳಿದ್ದೆ 11 ಗಂಟೆ 11:15 ಅಷ್ಟರಲ್ಲೆಲ್ಲ ನಾವು ವಾರ್ಕಳ ರೀಚ್ ಆಗ್ತೀವಿ ಅಂತ ಹೇಳಿ. ಟ್ರೈನು ಕ್ರಾಸಿಂಗ್ ಇರೋದ್ರಿಂದಾಗಿ 12 ಗಂಟೆಗೆ ನಾವು ವಾರ್ಕಳನ ರೀಚ್ ಆದ್ವಿ. ನಾವು ಮೂನ್ ವಿಲ್ಲಾ ಅಂತ ಹೇಳಿ ಒಂದು ವಿಲ್ಲಾನ ಬುಕ್ ಮಾಡ್ಕೊಂಡಿದ್ವಿ. ಇದು ಬಂದು ಕ್ಲಿಫ್ ಪಕ್ಕನೇ ಇದ್ದಿದ್ದು, ಬೀಚ್ಗೆಲ್ಲ ಹತ್ತಿರ ಇದ್ದು. ಹಾಗಾಗಿ ನಾವು ಗೂಗಲಲ್ಲಿ ನೋಡಿಕೊಂಡು ರೂಮ್ಸ್ ಅಂದರೆ ವಿಲ್ಲಾನ ಬುಕ್ ಮಾಡ್ಕೊಂಡಿದ್ವಿ. ರೂಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾನು ನಿಮಗೆ ಅದ್ರದ್ದು ಪೂರ್ತಿ ವಿಡಿಯೋಸ್ನ ಮಾಡ್ಕೊಂಡಿದ್ದೆ, ಅದು ಬಟ್ ಎಲ್ಲೋ ಮಿಸ್ ಆಗಿತ್ತು. ಹಾಗಾಗಿ ಅವ್ರದ್ದು ಇನ್ಸ್ಟಾಗ್ರಾಮ್ ಇದರಲ್ಲಿ ಪೇಜಲ್ಲಿ ಅವ್ರದ್ದೊಂದು ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ನಾನು ನಿಮಗೆ ಆ ಒಂದು ವಿಡಿಯೋನ ಇಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ನಾವು ರೂಮ್ಗೆ ಹೋಗಿ ರೆಡಿಯಾಗಿ ಫಸ್ಟ್ ಬಂದಿದ್ದ ಪ್ಲೇಸೇನೆ ಹಜ್ಮಲೈ ಶಿವ ಟೆಂಪಲ್. ಇದು ಬಂದು ಟ್ರಿವಂಡ್ರಮಲ್ಲಿದೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕಂತೂ. ಬೀಚ್ ಪಕ್ಕನೇ ಈ ಒಂದು ಸ್ಟ್ಯಾಚು ಇದೆ, ತುಂಬಾ ಚೆನ್ನಾಗಿದೆ. ಹಾಗೆ ಇನ್ನೊಂದು ವಿಶೇಷ ಏನಪ್ಪ ಈ ದೇವಸ್ಥಾನದಲ್ಲಿ ಅಂತ ಅಂದರೆ ಅಂಡರ್ಗ್ರೌಂಡಲ್ಲಿ ಶಿವಂದು ಕೆಲವೊಂದು ವಿಗ್ರಹಗಳ ಕೆತ್ತನೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಅಲ್ಲಿ ವಿಡಿಯೋಸ್ ಆಗಿರ್ಬೋದು, ಫೋಟೋಸ್ಗೆ ಯಾವುದಕ್ಕೂ ಕೂಡ ಪರ್ಮಿಷನ್ ಕೊಡೋಲ್ಲ. ಫೋನೆಲ್ಲ ಇಸ್ಕೊಂಡು ಸ್ವಿಚ್ ಆಫ್ ಮಾಡಿಬಿಡ್ತಾರೆ. ಹಾಗಾಗಿ ಅಲ್ಲಿ ವಿಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ನಾನಿಲ್ಲಿ ವಿಡಿಯೋಸ್ ಮಾಡ್ಕೊಳ್ಳೋಣ ಅಂದರೆ ತುಂಬಾ ಬಿಸಿಲಿತ್ತು. ಹಾಗಾಗಿ ಅಲ್ಲಿ ಜಾಸ್ತಿ ವಿಡಿಯೋಸ್ ಮಾಡ್ಕೊಳ್ಳಿಲ್ಲ. ಹಾಗೆಯೇ ನಾವು 12 ಗಂಟೆಗೆ ವಾರ್ಕಳ ರೀಚ್ ಆದ್ವಿ. ವಾರ್ಕಳದಿಂದ ನಾವು ಟ್ರಿವೆಂಡ್ರಮ್ಗೆ ಬರಬೇಕಾದ್ರೆ ಏನಿಲ್ಲ ಅಂದ್ರೂ 1:15 ಗಂಟೆ ಟೈಮ್ ಹಿಡೀತು. ಸೊ ಹಾಗಾಗಿ ನಮಗೆ ಜಾಸ್ತಿ ಟೈಮ್ ಇರಲಿಲ್ಲ. ಅಲ್ಲಿ ಬೇಗನೆ ದರ್ಶನ ಮಾಡಿಕೊಂಡು ನೆಕ್ಸ್ಟು ನಾವು ಬಂದಿದ್ದೆ ನನಗೆ ತುಂಬಾ ಇಷ್ಟವಾದಂಥ ಒಂದು ಟೆಂಪಲ್ಲು, ಅನಂತ ಪದ್ಮನಾಭ ಟೆಂಪಲ್ಗೆ ಬಂದ್ವಿ. ಇಲ್ಲೂ ಅಷ್ಟೇ ಬೆಳಗಿನ ಜಾವ 3 ಗಂಟೆಯಿಂದ 12 ಗಂಟೆ, ಬೆಳಗ್ಗೆ 12 ಗಂಟೆವರೆಗೆ ಓಪನ್ ಇರುತ್ತೆ. ಮತ್ತು ಸಂಜೆ
5 ಗಂಟೆಯಿಂದ 7:30ವರೆಗೆ ಓಪನ್ ಇರುತ್ತೆ. ಹಾಗಾಗಿ ನಾವು 6 ಗಂಟೆ ಆಯಿತು ಅಜ್ಮತ್ ಶಿವ ಟೆಂಪಲ್ ನೋಡ್ಕೊಂಡು ಇಲ್ಲಿಗೆ ಬರೋ ಅಷ್ಟರಲ್ಲಿ. ಇಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಒಳಗಡೆ ಯಾವುದೇ ಥರ ಫೋಟೋಸ್ಗೆಲ್ಲ ಅಲೋ ಇಲ್ಲ, ಹಾಗಾಗಿ ಹೊರಗಡೆನೆ ದೂರದಿಂದನೇ ವೀಡಿಯೋಸ್ನ ಮಾಡಿಕೊಂಡೆ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ, ಎಷ್ಟು ಸಲ ನೋಡಿದ್ರೂ ಮತ್ತೆ ಮತ್ತೆ ನೋಡಬೇಕು ಅಂತ ಅನಿಸುತ್ತೆ, ತುಂಬಾ ಚೆನ್ನಾಗಿದೆ. ಅಲ್ಲಿಂದ ನಾವು ಹೋಗಿದ್ದು ನೆಕ್ಸ್ಟ್ ದೇವಸ್ಥಾನ ಬಂದು ಅಟ್ಟುಕಲ್ ಭಗವತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದನ್ನು ಮಹಿಳೆಯರ ಶಬರಿಮಲೆ ಅಂತ ಕರೀತಾರೆ. ಇವಾಗ ಜಾತ್ರೆ ಆಗಿತ್ತಂತೆ, ಹಾಗಾಗಿ ಸ್ವಲ್ಪ ರಶ್ ಇತ್ತು. ಇಲ್ಲೆಲ್ಲ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆಲ್ಲ ಪರ್ಮಿಷನ್ ಕೊಡೋಲ್ಲ, ಎಂಟ್ರಿನಲ್ಲಿ ವೀಡಿಯೋಸ್ನ ಮಾಡಿಕೊಂಡೆ. ಯಾರು ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಬರ್ತಾರೋ ಅವರೆಲ್ಲ ಈ ದೇವಸ್ಥಾನಕ್ಕೆ ಬಂದರೆ ತುಂಬಾ ಒಳ್ಳೆಯದು ಅಂತ ಹೇಳಿದ್ರು. ಹಾಗೆ ನನಗೂ ನನ್ನ ಫ್ರೆಂಡು ಕೇರಳದವರು ಹೇಳಿದರು, ತುಂಬಾ ಚೆನ್ನಾಗಿದೆ, ಹೋಗಿದ್ದು ಬನ್ನಿ, ಇವಾಗ ಜಾತ್ರೆ ಎಲ್ಲ ನಡೀತಾ ಇದೆ ಅಂತ ಹೇಳಿ. ನಾವಂತೂ ಅಯ್ಯಪ್ಪ ಸ್ವಾಮಿಗೆ ಹೋಗೋಕ್ಕಾಗಲ್ಲ, ಹಾಗಾಗಿ ಇಲ್ಲಾದ್ರೂ ದೇವ್ರ ದರ್ಶನ ಮಾಡೋಣ ಅಂದ್ಕೊಂಡು ನಾನು ಅಮ್ಮ ಚೇತನ್ ಬಂದ್ವಿ. ಕೇರಳದಲ್ಲಿ ಎಲ್ಲ ದೇವಸ್ಥಾನಕ್ಕೂ ಕಂಪಲ್ಸರಿ ಸೀರೆ ಹಾಕೊಬರ್ಬೇಕು, ಹಾಗಾಗಿ ಅಮ್ಮ ನಾನು ಅನಂತ ಪದ್ಮನಾಭ ಟೆಂಪಲ್ಗೆ ವೈಟ್ ಸರಿ ಹಾಕ್ಕೊಂಡು ಹೋಗೋಣ ಅಂತ ಹೇಳಿ ಈ ಥರದ್ದು ಸೀರೆನ ತೊಗೊಂಡಿದ್ವಿ. ಗುಡ್ ಮಾರ್ನಿಂಗ್ ಗಾಯ್ಸ್. ಇದು ನಮ್ಮದು ವಾರ್ಕಳದಲ್ಲಿ ಸೆಕೆಂಡ್ ಡೇ. ಬೆಳಗ್ಗೆನೇ ಎದ್ದು ಬೀಚಿಗೆ ಬಂದಿದ್ದೀವಿ. ಬೀಚಲ್ಲಿ ಆಟ ಆಡಿಕೊಂಡು ಹಾಗೆಯೇ ಇಲ್ಲೇ ಜನಾರ್ದನ ಸ್ವಾಮಿ ಟೆಂಪಲ್ ಇದೆ, ಅದನ್ನು ನೋಡಿಕೊಂಡು ಜಟಾಯಿಗೆ ಹೋಗಬೇಕು. ನಾನು ಜನ್ಯ ಚೇತನ್ ಅಮ್ಮ ಎಲ್ಲ ಕೂಡ ಇಲ್ಲೇ ಇದ್ದೀವಿ. ಜನ್ಯ ಬೀಚಲ್ಲಿ ಆಟ ಆಡ್ತಿದ್ದಲ್ಲ. ಈ ಬೀಚ್ ಹೆಸರು ಬಂದು ಪಾಪನಾಶಕಂ ಬೀಚ್ ಅಂತ ಹೇಳಿ. ಇಲ್ಲಿ ಸತ್ತವ್ರಿಗೆ ಪಿಂಡ ಪ್ರದಾನ ಮಾಡ್ತಾ ಇದ್ದಾರೆ ನೋಡಿ. ಹಾಗೆಯೇ ಪಕ್ಕದಲ್ಲಿ ದೇವಸ್ಥಾನನೂ ಕೂಡ ಇದೆ, ಅಲ್ಲೂ ಕೂಡ ಪೂಜೆ ಎಲ್ಲ ನಡೀತಾ ಇದೆ. ಹಾಗೆ ಜನ್ಯ ಆಟ ಆಡ್ತಾ ಇದ್ಲು, ಅವಳನ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಬೀಚಲ್ಲಿ ನಂದು ಮತ್ತು ಅವರಪ್ಪಂದು ಅವಳದು ಹೆಸರೆಲ್ಲ ಬರೀತಾ ಇದ್ದಾಳೆ. ಹಾಗೆ ನಂದು ಹೆಸರು ಜೊತೆಗೆ ನನ್ನ ಇನ್ಶಿಲು ಕೂಡ ಬರಿತಾ ಇದ್ದಾಳೆ ನನ್ನ ಮಗಳು. ಹೆಸರು ಮಾತ್ರ ಬರೀ ಸಾಕು ಜನ್ಯ ಅಂದರೆ, ಇಲ್ಲ ನಿಮ್ಮದು ಇನ್ಶಿಲ್ ಕೂಡ ಹಾಕ್ತೀನಿ ಅಮ್ಮ ಅಂತ ಹೇಳಿ ತುಂಬಾ ಚೆನ್ನಾಗಿ ಬರೀತಾ ಇದ್ದಾಳೆ. ನನಗಂತೂ ಖುಷಿ ಆಯಿತು. ನಂದು ಮತ್ತು ಚೇತನ್ ಹೆಸರು ಬರೆದು ಅವಳ ಹೆಸ್ರನ್ನೇ ಮರ್ತುಬಿಟ್ಟಿದ್ದಾಳೆ ಬರೆಯೋದನ್ನ. ಆವಾಗ ನಾನು ಹೇಳಿದೆ, ನಿನ್ನ ಹೆಸರು ಬರೆಯಲ್ವಾ ಜನ್ಯ ಅಂತ ಹೇಳಿದ್ರೆ ಚಿಕ್ಕದಾಗಿ ಮೇಲ್ಗಡೆ ಅವಳ ಹೆಸ್ರನ್ನ ಬರೆದ್ಲು. ಈ ಕಡೆ ನೋಡು. ನಾನು ಜೆನ್ನಿಂಗೆ ಹೇಳಿದೆ, ನಾನು ಅಪ್ಪ ನೀನು 3 ಜನ ನಡ್ಕೊಂಬರೋ ಥರ ಒಂದು ರೀಲ್ಸ್ ಮಾಡೋಣ ಬಾ, ಸ್ಲೋ ಮೋಷನಲ್ಲಿ ನಡ್ಕೊಂಬರೋಣ ಅಂದರೆ ಅವಳು ಬರ್ತಾನೇ ಇಲ್ಲ. ಅವಳಿಗೆ ನೀರಲ್ಲಿ ಆಟಾಡೋದೇ ಖುಷಿ. ನಾನು ಚೇತನ್ ಬಾ ಜನ್ಯ ಅಂತ ಹೇಳಿ ಕೈ ಇಟ್ಕೊಂಡು ಬರೋಕ್ಕೆ ಹೋದರೆ ಅಲ್ಲೇ ಮಲ್ಕೊಳ್ಳೋದು, ಕೂತ್ಕೊಳ್ಳೋದು ಈ ಥರ ಮಾಡ್ತಾಯಿದ್ಲು. ಹೆಂಗೋ ಲಾಸ್ಟಲ್ಲಿ ಸುಮಾರಾಗಿ ಒಂದು ವಿಡಿಯೋನ ಮಾಡ್ಕೊಂಡ್ವಿ ಈ ಥರ. Hare Krishna 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 Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare Hare Krishna Hare Krishna Hare 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 Ram Hare Krishna Krishna Hare 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 Ram Ram Hare 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 Krishna Krishna. ಗೈಸ್, ನಾವಿವಾಗ ಬೀಚಿಂದ ಜನಾರ್ದನ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ. ಪಾಪನಾಶಕಂ ಬೀಚ್ಗೆ ಹೋಗಬೇಕಾದ್ರೆ ಈ ಜನಾರ್ದನ ಸ್ವಾಮಿ ಟೆಂಪಲ್ ಸಿಗುತ್ತೆ, ವಾಕಬಲ್ ಡಿಸ್ಟೆನ್ಸು, ತುಂಬಾ ಚೆನ್ನಾಗಿದೆ. ಯಾರಾದರೂ ನೆಕ್ಸ್ಟ್ ಟೈಮ್ ವಾರ್ಕಳಾಗಿ ಹೋಗಬೇಕು ಅಂತ ಇದ್ದರೆ ಜನಾರ್ದನ ಸ್ವಾಮಿ ಟೆಂಪಲ್ಗೆ ಹೋಗಿದ್ದು ಬನ್ನಿ. ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡೋಲ್ಲ, ಹೊರಗಡೆ ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡೆ. ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಟೆಂಪಲ್.
ಇಲ್ಲಿ ನೀವು ನೋಡ್ಬೋದು ಹರಳಿ ಮರದ ಕೆಳಗಡೆ ಒಂದು ಪುಟ್ಟು ದೇವಸ್ಥಾನನೂ ಕೂಡ ಇದೆ. ಹರಳಿ ಮರ ತುಂಬಾ ಚೆನ್ನಾಗಿದೆ, ದೊಡ್ಡದು. ಹಾಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಾನು ನಿಮಗೆ ಜಟಾಯುದು ಒಂದು ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ. ಅದರದ್ದು ಮತ್ತು ನೈಟ್ ಕ್ಲಿಫ್ ಯಾವ ರೀತಿ ಇರುತ್ತೆ ವಾರ್ಕಳದಲ್ಲಿ ಅನ್ನೋದನ್ನೆಲ್ಲ ಆ ವಿಡಿಯೋದಲ್ಲಿ ನೀವು ನೋಡ್ಬೋದು. ಹಾಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ಕೂಡ ಅದ್ರ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಆವಾಗ ನೀವು ಎಲ್ಲ ವೀಡಿಯೋಸ್ನು ನೋಡ್ಬೋದು ಅಂತ ಹೇಳ್ತಾ ಎಲ್ರಿಗೂ ಬಾಯ್.